ಅಂತ ನಮ್ಮ ತಂದೆ ಸಮಾನರಾದಂತ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಗೋವಿಂದನವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೌನ್ಸಿಲರಾದಂತ ಗಂಗಣ್ಣವರೇ, ನನ್ನ ತಂದೆ ಸಮಾನರನ್ನ ತಪ್ಪಾಗಲಾರದು ನಮ್ಮ ತಂದೆಯವರ ಜೊತೆ ತುಂಬಾ ಒಡನಾಟವನ್ನು ಇಟ್ಕೊಂಡಿದ್ದಂತ ಎಲ್ಲರಿಗಿಂತ ಅಪರೂಪವಾಗಿ ಇಲ್ಲೆಲ್ರಿಗೂ ಹಿರಿಯರಾದಂತ ಪಿಳ್ಳಯ್ಯನವರೇ, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ, ವಿನಯಗೌಡ್ರೆ, ಅದು ವೆಂಕಟೇಶ್ ಗೌಡ್ರೆ, ಮುನು ಅವರೇ, ದೇವರಾಯವರೇ, ಬಹುಶಃ ನಾನು ಇಷ್ಟು ಬೇಗನೆ ಮಾಡ್ತಾರೆ ಅನ್ಕೊಂಡಿಲ್ಲ. ನಮ್ಮ ಸಲೀಮ್ ಅವರು ಯಾವ ರೀತಿ ಟಾರ್ಗೆಟ್ ಅನ್ನು ಕೊಟ್ಟರೋ ಆ ಟಾರ್ಗೆಟ್ ಅನ್ನ ಫಿಲ್ಫಿಲ್ ಮಾಡಿ ಅವ್ರು ಹೇಳಿದಂತೆ ನುಡಿದಂತೆ ನಡೆದಿದ್ದಾರೆ. ಅದು ಸಲೀಮ್ ಅವರೇ, ನನ್ನ ಸ್ನೇಹಿತರು ಉಮಾಶಂಕರ್ ಅವರೇ, ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುನ್ಮಾರಣ್ಣವರೇ, ಹಾಗೆ ನನ್ನ ಅಶೋಕ್ ಅವರೇ, ಫೌಂಡೇಶನ್ ಬಹುಶಃ ಇಲ್ಲಿ ತನಕ 10 ದೇವಸ್ಥಾನಗಳನ್ನ ಕಟ್ಟಿದ್ವಿ. ನಿರ್ಬಂಧದ ಸಮಯದಲ್ಲಿ 30 ಮನೆಗಳನ್ನ ನಿರ್ಮಾಣ ಮಾಡಿದ್ವಿ, 16 ಶಾಲೆಗಳನ್ನ ನಿರ್ಮಾಣ ಮಾಡಿದ್ವಿ. ನಿಮ್ ಸಲೀಮರು ಹೇಳಿದ್ರು, ಸರ್ ನನಗೊಂದು 2 ದಿವಸದ ಕೆಲಸ ಅಷ್ಟೇನೆ, 8 ದಿವಸ ಬೇಕಾಗಿಲ್ಲ, ಅದು ಕ್ಯೂರಿಂಗ್ ಆಗ್ಬೇಕಾಗಿದೆ, ಅದಕ್ಕೋಸ್ಕರ ನಾನು 8 ದಿವಸ ಸಮಯ ತಗೊಂತೀನಿ ಅಂತ. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬಹುಶಃ ಇಷ್ಟು ಬೇಗನೆ ಮಾಡ್ತಾರೆ ಅಂತ ನಾನಂತೂ ಭಾವಿಸಿರ್ಲಿಲ್ಲ. ಆದ್ರೆ 8 ದಿವಸಗಳಲ್ಲಿ ಇದೊಂದು ಕತ್ತಲಿನ ಬೆಳಕಿನ ಕಡೆಗೆ ಕಂಡೊಯ್ದಿದ್ದಾರೆ. ಜೊತೆಗೆ ಇಲ್ಲಿ ನೋಡಿದಾಗ ಅನ್ಕೊಂಡೆ ನಾನು, ಅವನಿಗೆ ನನ್ನ ಚೌಡ್ರೆಡ್ಡಿಗೆ ಮತ್ತೆ ರಾಜಪ್ಪ ಹೇಳಿದೆ, ಏನು ಸುಮ್ಮನೆ ಕೇಳ್ತೀರಿ, ಸುಮ್ಮನೆ ಇರಪ್ಪ, ಎಲ್ಲರೂ 5 ಮಾರ್ಕ್ಸ್ ಲೈಟ್ ಕೇಳ್ತಾರಂತ ನೀವು 5 ಮಾರ್ಕ್ಸ್ ಲೈಟ್ ಕೇಳ್ತೀರಲ್ರಿ, ಏನಕ್ಕೆ ಇರ್ಬೇಕು ನಿಮ್ಮೂರಲ್ಲಿ, ಎಲ್ಲ ಚೆನ್ನಾಗಿದೆ ಅಂತ ನಾನು ಅವರನ್ನು ಅಪಹಾಸ್ಯ ಮಾಡಿದೆ. ಆದ್ರೆ ಈಗ ನೋಡಿದಾಗ ಅನ್ಸುತ್ತೆ ಖಂಡಿತವಾಗ್ಲೂ ಲೈಟಿನ ಅವಶ್ಯಕತೆ ಇಲ್ಲಿತ್ತು ಅಂತ ಮಾಡಿದೆ. ಎಲ್ ಜಿ ಫೌಂಡೇಶನ್ ಅನೇಕ ಕೆಲಸಗಳನ್ನು ಮಾಡಿದೆ. ಆದ್ರೆ ಈ ಹೆಜ್ಜೆನಹಳ್ಳಿ ಗ್ರಾಮಸ್ಥರು ನನ್ನ ಕೈಯಲ್ಲಿ ಯಾವುದೇ ಒಂದು ಉತ್ತಮವಾದಂತಹ ಕೆಲಸ ಆಗ್ಬೇಕಾದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ. ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ ನಡೆಯೋದು ಅಂತ ಅರ್ಥ. ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಮೊದಲು ನಾವು ಪ್ರಾರಂಭ ಮಾಡ್ತೋದೆ ದೀಪ ಹಚ್ಚೋ ಮುಖಾಂತರ. ಹಿರಿಯರ ಸಮ್ಮುಖದಲ್ಲಿ ನಮ್ಮ ಕೈಯಿಂದ ಈ ದೀಪನ್ನ ಬೆಳೆಸುವಂತ ಕಾರ್ಯ ಮಾಡಿದ್ದೀರಾ. ಭಗವಂತ ನಿಮ್ಮ ಎಲ್ರಿಗೂ ಕೂಡ ಈ ಊರಿನ ಪ್ರಗತಿ, ಈ ಊರಿನ ಒಳ್ಳೊಳ್ಳೆ ಕಾರ್ಯಗಳು, ಈ ಊರಿನ ಅಭಿವೃದ್ಧಿ, ಈ ಬೆಳಕು ಯಾವ ರೀತಿ ಉಜ್ವಲವಾಗಿ ಬೆಳೆಯುತ್ತೋ